ಈಗಾಗಲೇ ಕಾಂಗ್ರೆಸ್ನ ಪಕ್ಷ ಹತ್ತತ್ರ 2 ವರ್ಷ ಪೂರೈಸ್ತಾ ಇದೆ ಆಡಳಿತಕ್ಕೆ ಬಂದು. ಈ 2 ವರ್ಷದಲ್ಲಿ ಬಹುಶಃ ಈಗಾಗಲೇ ಕೆಲವೊಂದಷ್ಟು ಟೈಮ್ ಟೇಬಲ್ಗಳನ್ನ ಅವರು ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ರೀತಿ ಜನಗಳ ಸಾಮಾನ್ಯ ಜನರ ಒಂದು ಜೇಬಿಗೆ ಕತ್ರಿಯನ್ನು ಹಾಕಿರ್ತಕ್ಕಂಥದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇದೇ ವಾರ ಅತಿ ಶೀಘ್ರದಲ್ಲೇ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಸೇರಿ ಜೊತೆಗೂಡಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಹಾಗೂ ಆದೇಶದಂತೆ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದೇವೆ. ಬೆಲೆ ಏರಿಕೆ ವಿಚಾರವಾಗಿ ಮುಂದೆ JDS ಪಕ್ಷ ಯಾವ ರೀತಿ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಒತ್ತಡವನ್ನು ಹೇರಿದೆ, ಅವರ ಪ್ರತಿನಿತ್ಯ ಜೀವನದಲ್ಲಿ ಯಾವ್ಯಾವ ರೀತಿ ಅವ್ರನ್ನ ಸಂಕಷ್ಟದಲ್ಲಿ ಸಿಲುಕಿಸಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿನಿತ್ಯ ಡಿಸ್ಕಷನ್ ಆಗ್ತಾಯಿದೆ. ನಿನ್ನೆ ಕೂಡ ಕಸ ವಿಲೇವಾರಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರವಾಗಿ ಈಗಾಗಲೇ ಚದರಡಿಗೆ ಸೆಸ್ಸನ್ನು ಫಿಕ್ಸ್ ಮಾಡ್ಕೊಂಡಾಗಿದೆ. ನಿನ್ನೆ ದಿನ ಅದು ಕೂಡ ಮಾಧ್ಯಮದಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಹಲವಾರು ವಿಚಾರಗಳಿದೆ. ಇವತ್ತು ಮೆಟ್ರೋ ದರ ಮೇಲಕ್ಕೇರಿದೆ. ಇವತ್ತು ನಿಮಗೆ ಪೆಟ್ರೋಲು ಡೀಸೆಲ್ಲು ಸೆಸ್ಸು ಬರ್ತಾ ಇದ್ದಂಗೆ ಫಸ್ಟ್ ಮಾಡಿದ್ದೆ ಅದನ್ನು. ಇಂಥ ಈ ರೀತಿ ಅನೇಕ ವಿಚಾರಗಳು ಬೆಲೆ ಏರಿಕೆ ಇವತ್ತು ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಇದನ್ನು ಖಂಡಿಸಿ ಜನತಾದಳ ಪಕ್ಷ ಉಗ್ರವಾದಂಥ ಪ್ರತಿಭಟನೆ ಹೋರಾಟಗಳು ಅತಿ ಶೀಘ್ರದಲ್ಲೇ ನಾವು ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ನಾಯಕರ ಜೊತೆ ಕೂತು ಕೆಲವೊಂದಷ್ಟು ತೀರ್ಮಾನಗಳು ಹಾಗೂ ಚರ್ಚೆಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇದೇ ವಾರ ಅತಿ ಶೀಘ್ರದಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ನಾನು ಹೇಳಿದಂತೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಳ್ತೇವೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮ ಮುಂದೆ ಜನಗಳ ಮುಂದೆ ಇಡ್ತಕ್ಕಂಥ ಒಂದು ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ BJP ನಿನ್ನೆ ದಿನ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೂಡ ಎಲ್ಲ ನೋಡಿದ್ದೇವೆ. ನಾಳೆ ದಿನ ಫ್ರೀಡಂ ಪಾರ್ಕ್ನಲ್ಲಿ ಅವರೇನು ಅಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಹಲವಾರು ಜಿಲ್ಲೆಗಳಿಗೆ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ. ನಾವು ಒಂದು ಮಿತ್ರ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ, ಸದನದ ಒಳಗಡೆ ಸದನದ ಹೊರಗಡೆ ರಾಜ್ಯ ಸರ್ಕಾರ ಎಡುವುದಂಥ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕ